ಬಹಳ ದಿನಗಳಾಗಿತ್ತು ಒಂದು ಪ್ಯೂರ್ ಮಾರ್ವಲ್ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಿದೆ ಆ್ಯಂಡ್ ಆ ಕೆಲಸನ ಈ ಸಿನಿಮಾ ಡೆಲಿವರ್ ಮಾಡ್ತು. ಎಸ್, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಸುಮ್ಮನೆ ಹೇಳ್ತಿಲ್ಲ, ಸಿನಿಮಾ ಮಾತ್ರ ಜಬರ್ದಸ್ತ್ ಆಗಿದೆ. ಟೋಟಲ್ ಆಗಿ ಕೊಡೋ ಟೈಮ್ಗೆ ಸಿನಿಮಾ ಮಾತ್ರ ವರ್ತ್ ವಾಚ್ ಸಿನಿಮಾ. ಡೆಫಿನೆಟ್ಲಿ ಸಿನಿಮಾ ಮಾತ್ರ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಅಂತೂ ಮಾಡೋದಿಲ್ಲ. ಆಲ್ರೆಡಿ ಇದರ ಸ್ಟೋರಿ ಏನಂತ ಗೊತ್ತೇ ಇರುತ್ತೆ. ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ನಲ್ಲಿ ಪೀಟರ್ ಪಾರ್ಕರೇ ಸ್ಪೈಡರ್ ಅಂತ ಎಲ್ಲರೂ ಮೈಂಡ್ನಿಂದ ಎರೇಸ್ ಆಗಿರುತ್ತೆ. ಸ್ವತಃ ಪೀಟರ್ ಪಾರ್ಕರ್ ಲವ್ವರ್ ಆದಂಥ MJ ಹಾಗೆ ಅವನ ಬೆಸ್ಟ್ ಫ್ರೆಂಡ್ ಮೈಂಡಿಂದಲೂ ಕೂಡ ಎರೇಸ್ ಆಗಿರುತ್ತೆ. ಸೊ ಈಗ ತನ್ನ ಅಸ್ತಿತ್ವನೇ ಕಳ್ಕೊಂಡು ಸಿಂಗಲ್ ಆಗಿ ಲೈಫ್ ಲೀಡ್ ಮಾಡ್ತಿರೋ ನಮ್ಮ ಪೀಟರ್ ಪಾರ್ಕರ್ಗೆ ಕೆಲವು ಹೊಸ ಪ್ರಾಬ್ಲಮ್ಗಳು ಬರ್ತವೆ. ಸೊ ಆ ಪ್ರಾಬ್ಲಮ್ಗಳಾದ್ರೂ ಏನು, ಹಾಗೆ ಈ ಪ್ರೋಸೆಸ್ಸಲ್ಲಿ ಅವನಿಗೆ ಕೆಲವು ಸೂಪರ್ ಪವರ್ಗಳು ಸಿಗ್ತವೆ. ಸೊ ಆ ಎಲ್ಲ ಸೂಪರ್ ಪವರ್ನ ಯುಟಿಲೈಸ್ ಮಾಡಿಕೊಂಡು ಹೇಗೆಲ್ಲ ಯೂಸ್ ಮಾಡ್ಕೊತಾನೆ, ಈ ಪ್ರೋಸೆಸ್ಸಲ್ಲಿ ಅವನಿಗೆ ಯಾರೆಲ್ಲ ಕೈ ಹಿಡಿತಾರೆ, ಯಾರೆಲ್ಲ ಕೈ ಕೊಡ್ತಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡ್ತೀರಾ. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಟಾಮ್ ಹಾಲಂಡ್ ಅವರ ಪರ್ಫಾರ್ಮೆನ್ಸ್. ಏನು ಮನುಷ್ಯ ಗುರು ಇವರು. ಪ್ರತಿ ಸಾರಿ ಸ್ಪೈಡರ್ ಮ್ಯಾನ್ ಆಗಿ ನಮ್ಮನ್ನು ಎಂಟರ್ಟೈನ್ ಮಾಡಿದ್ರೆ ಈ ಸಾರಿ ಸ್ಪೈಡರ್ ಮ್ಯಾನ್ ಆಗಲ್ಲ, ಆ್ಯಸ್ ಎ ಪೀಟರ್ ಪಾರ್ಕರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಮೋಷ್ನಲ್ ಆಗಿ ಮಾಡಿಬಿಡ್ತಾರೆ. ಅಂದರೆ ಬರೀ ಎಮೋಷ್ನಲ್ ಸೀನ್ಸ್ಗಳಲ್ಲಿ ಅಲ್ಲ, ಕಾಮಿಡಿ ಸೀನ್ಸ್ಗಳಲ್ಲಿ, ಮೇಯ್ನಾಗಿ ಆ್ಯಕ್ಷನ್ ಸೀನ್ಸ್ಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ನ್ಯಾಚುರಲ್ ಆಗಿತ್ತು. ಈ ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟರ್ಗೆ ದಿ ಬೆಸ್ಟ್ ಆ್ಯಕ್ಟರ್ ಅಂದರೆ ಇವರೇ. ಸಿನಿಮಾ ನೋಡೋ ನಮಗೆ ಸ್ಪೈಡರ್ ಮ್ಯಾನ್ ಅಂದರೆ ಟಾಮ್ ಹಾಲಂಡ್ ಅವರೇ ಮೈಂಡಲ್ಲಿ ಬರ್ತಾರೆ. ಆ ಲೆವೆಲ್ಗೆ ನಮ್ಮ ಮೈಂಡ್ನ ವಾಶ್ ಮಾಡಿಬಿಡ್ತಾರೆ ಸಿನಿಮಾದಲ್ಲಿ. ಈ ಸಾರಿ ಸಿನಿಮಾದಲ್ಲಿ ಆ್ಯಕ್ಷನ್ಗಿಂತ ತುಂಬಾ ಎಮೋಷ್ನಲ್ ಸೀನ್ಸ್ಗಳನ್ನು ನೋಡ್ಬೋದು. ಸೊ ಆ ರೀತಿ ಬರ್ಕೊಂಡಿರುವಂಥ ಎಮೋಷ್ನಲ್ ಸೀನ್ಸ್ಗಳು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸಿನಿಮಾದಲ್ಲಿ ಒಂದೆರಡು ಸೀನ್ಸ್ಗಳನ್ನು ಬರ್ಕೊಂಡಿದ್ದಾರೆ. ಯಪ್ಪ, ಆ ಸೀನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ತಿಲ್ಲ. ಆ ಲೆವೆಲ್ಗೆ ಆ ಸೀನ್ಸ್ಗಳನ್ನು ಎಮೋಷ್ನಲ್ ಆಗಿ ಬರ್ಕೊಂಡಿದ್ದಾರೆ. ಸೊ ಜಾಸ್ತಿ ಹೇಳಕ್ ಹೋಗೋದಿಲ್ಲ, ನೀವೇ ಸಿನಿಮಾ ನೋಡಿ ಆ ಸೀನ್ಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಹಾಗೆ ಇನ್ನೊಂದು, ಸಿನಿಮಾದಲ್ಲಿ ತುಂಬಾನೇ ಕ್ಯಾಮಿಯೋಸ್ಗಳಿದ್ದಾವೆ. ಬ್ಲ್ಯಾಕ್ ವಿಂಡೋ ಕ್ಯಾಮಿಯೋ ಆಗಿರ್ಬೋದು, ಹಲ್ಕ್ ಕ್ಯಾಮಿಯೋ ಆಗಿರ್ಬೋದು. ಈ ಎರಡು ಕ್ಯಾಮಿಯೋಸ್ಗಳಲ್ಲಿ ಹಲ್ಕ್ ಕ್ಯಾಮಿಯೋ ಮಾತ್ರ ಸೈಕ್ ಆಗಿತ್ತು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ನ ಡೆಲಿವರ್ ಮಾಡ್ತಾ ಅಂತೀನಿ. ಇನ್ನು ಸಿನಿಮಾದಲ್ಲಿರುವಂಥ ಆ್ಯಕ್ಷನ್ ಸೀನ್ಸ್ಗಳು ಕಮ್ಮಿ ಆಗಿದ್ರು ಅವುಗಳನ್ನು ಡಿಸೈನ್ ಮಾಡ್ಕೊಂಡಿರೋ ರೀತಿ ಮಾತ್ರ ಯೂನಿಕ್ ಆಗಿತ್ತು. ಕಂಪೇರಿಟಿವ್ಲಿ ಮಾರ್ವಲ್ಸ್ ಅವರ ಪ್ರೀವಿಯಸ್ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಇರುವಂಥ ಆ್ಯಕ್ಷನ್ ಸೀನ್ಸ್ಗಳು ತುಂಬ ಬೆಟರ್ ಆಗಿತ್ತು. ಸೊ ನನಗಂತೂ ಈ ಸಿನಿಮಾದಲ್ಲಿರುವಂಥ ಆ್ಯಕ್ಷನ್ ಸೀನ್ಸ್ಗಳು ತುಂಬಾ ಇಷ್ಟ ಆಯಿತು. ಸೊ ಇದೇ ಥರ ಹೇಳ್ತಾ ಹೋದರೆ ಸಿನಿಮಾದಲ್ಲಿ ತುಂಬಾ ಪಾಯಿಂಟ್ಸ್ಗಳು ಸಿಗ್ತವೆ. ಸೊ ಈ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡೋಣ. ಸೊ ಓವರಾಲ್ ಆಗಿ ಈ ಸಿನಿಮಾ ನನಗಂತೂ ತುಂಬಾ ಇಷ್ಟ ಆಯಿತು. ನಾನೊಬ್ಬ ಮಾರ್ವಲ್ ಸ್ಟುಡಿಯೋ ಫ್ಯಾನ್ ಆಗಿ ಈ ಸಿನಿಮಾಗೆ ನಾನು 5ಗೆ 4.5 ಸ್ಟಾರ್ ಕೊಡ್ತೀನಿ. ಇನ್ನು ನನ್ನ ಪ್ರಕಾರ ಈ ಸಿನಿಮಾ ಹೇಗಿದೆ ಅಂತ ಹೇಳೋದಾದ್ರೆ, ನೀವೇನಾದ್ರೂ ಸ್ಪೈಡರ್ ಮ್ಯಾನ್ ಹಾಗೆ ಮಾರ್ವಲ್ ಸ್ಟುಡಿಯೋ ಫ್ಯಾನ್ ಆಗಿದ್ರೆ ಈ ಸಿನಿಮಾನ ಯೋಚನೆ ಮಾಡದೆ ಈ ಸಿನಿಮಾನ ನೋಡಿ. ಸಿನಿಮಾ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. ಸೊ ಇವತ್ತಿಗೆ ಇಷ್ಟು ಸಾಕು ಅನ್ಕೊಂತೀನಿ. ಮತ್ತೆ ಬೇರೆ ರಿವ್ಯೂ ಜೊತೆಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.